ಬಂಟ ಸಮಾಜಕ್ಕೆ ಗುರುಪೀಠ ಇರುವಂತದ್ದು ಶೃಂಗೇರಿಯಲ್ಲಿ. ಈ ಕುರಿತು ಬಂಟ ಸಮಾಜಕ್ಕೆ ಗುರುಪೀಠದ ಮೇಲೆ ಅಪಾರ ಗೌರವ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಶೃಂಗೇರಿ ಶಾರದಾ ಪೀಠಾಧೀಶ್ವರಾದ ಶ್ರೀ ವಿಧುಶೇಖರ ಭಾರತಿ ಸಣ್ಣಿಂದಂಗಳ್ ಅವರು ಪುತ್ತೂರಿಗೆ ಬರಲಿಕ್ಕಿದ್ದಾರೆ. ಮೇ 7ರಂದು ಸಂಘದ ವತಿಯಿಂದ ನಡೆಯುವ ಗುರುವಂದನೆ ಮತ್ತು ಪಾದಪೂಜೆಯ ಸದುಪಯೋಗವನ್ನ ಸಮಾಜ ಬಾಂಧವರು ಪಡೆದುಕೊಳ್ಳುವಂತೆ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರ ನೆಲೆಯಲ್ಲಿ ಗುರುವಂದನಾ ಸಮಿತಿ ಉಪಾಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೇ 6ಕ್ಕೆ ಪುತ್ತೂರಿಗೆ ಶ್ರೀಗಳು ಆಗಮಿಸಲಿಕ್ಕಿದ್ದಾರೆ. ಅವರಿಗೆ ಭವ್ಯ ಸ್ವಾಗತವನ್ನ ನೀಡಲಾಗುತ್ತೆ. ಹಾಗೆಯೇ ಮೇ 7ರಂದು ಬಪ್ಪಳಿಗೆ ಶ್ರೀ ಶಂಕರ ಸಭಾಭವನದ ಶ್ರೀ ಲಲಿತಾಂಬಿಕಾ ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಸದುಪಯೋಗವನ್ನ ಬಂಟ ಸಮಾಜದವರು ಪಡೆಯಬೇಕು. ಬಂಟ ಸಮಾಜದ ಅನೇಕ ತರವಾಡು ಅಥವಾ ಕುಟುಂಬದಲ್ಲಿ ಪ್ರಶ್ನಾಚಿಂತನೆ ವೇಳೆ ಮುಖ್ಯವಾಗಿ ಗುರುಕೋಪ ಅಥವಾ ಗುರುಗಳ ಆಶೀರ್ವಾದ ಪಡೆಯುವ ವಿಚಾರ ಬರ್ತದೆ. ಈ ಸಂದರ್ಭ ಶೃಂಗೇರಿ ಕ್ಷೇತ್ರಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡೆಯಬೇಕಾಗ್ತದೆ. ಬಂಟ ಸಮಾಜಕ್ಕೆ ಗುರುಪೀಠ ಇರುವಂತದ್ದು ಶೃಂಗೇರಿ ಗುರುಪೀಠ. ಪುತ್ತೂರಿಗೆ ಶ್ರೀ ಗುರುಗಳು ಆಗಮಿಸುವ ವೇಳೆ ಪುತ್ತೂರು ಬಂಟ ಸಂಘದಿಂದ ಗುರುವಂದನೆ ಮತ್ತು ಪಾದಪೂಜೆ ನಡೆಯಲಿಕ್ಕಿದೆ. ಈ ಅವಕಾಶವನ್ನ ಬಂಟ ಸಮಾಜದವರು ಸದುಪಯೋಗ ಪಡಿಸಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ವಿನಂತಿಸುತ್ತೇವೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಧರ್ಮಾಭ್ಯುದಯ ತಾಲೂಕು ಸಮಿತಿ ಅಧ್ಯಕ್ಷ ದಂಬೆಕಾನ ಸದಾಶಿವರೈ, ಪುತ್ತೂರು ತಾಲೂಕು ಬಂಟರ ಸಂಘದ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ, ಕೋಶಾಧಿಕಾರಿ ಸಂತೋಷ್ ಶೆಟ್ಟಿ, ನಿರ್ದೇಶಕರಾದ ರವಿಪ್ರಸಾದ್ ಶೆಟ್ಟಿ, ಗಂಗಾಧರ್ ರೈ ಎಳಿಕೆ ಉಪಸ್ಥಿತರಿದ್ದರು. ನಮಗೆಲ್ಲ ಗೊತ್ತಿದ್ದ ಹಾಗೆ ಜಗದ್ಗುರುಗಳು ಅಂತ ಹೇಳಿದರೆ ಶೃಂಗೇರಿ ಪೀಠ ಅಂತ ಹೇಳಿದರೆ ಇಡೀ ಭಾರತ ಅಲ್ಲ ವಿಶ್ವದಲ್ಲೇ ಒಂದು ಗೌರವ ಕೊಡುವಂಥ ಒಂದು ಪೀಠ ಶೃಂಗೇರಿ ಜಗದ್ಗುರುಗಳದ್ದು. ಶಾರದಾ ಪೀಠ ಶಂಕರಾಚಾರ್ಯರಿಂದ ಸ್ಥಾಪನೆಗೊಂಡಿರುವಂಥ ಈ ಒಂದು ಪೀಠದ ಬಗ್ಗೆ ಅಪಾರವಾದ ಗೌರವ ಇದೆ. ಅದರಲ್ಲೂ ವಿಶೇಷವಾಗಿ ನಾನು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಬಂಟ ಸಮಾಜಕ್ಕೆ ಏನು ಸಂಬಂಧ ಅಂತೇಳಿ. ನಾವು ಇವತ್ತು ಅನೇಕ ಬಂಟ ಸಮಾಜದ ಅನೇಕ ತರವಾಡುಗಳಲ್ಲಿ ಅಥವಾ ಅನೇಕ ಕುಟುಂಬಗಳಲ್ಲಿ ನಾವು ಪ್ರಶ್ನೆ ಚಿಂತನೆ ಮಾಡಿದಾಗ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟು ಪ್ರಶ್ನೆಗಳನ್ನಿಟ್ಟಾಗ ನಮಗೆ ಮುಖ್ಯವಾಗಿ ಗುರು ಕೋಪ ಅಥವಾ ಗುರುಗಳ ಆಶೀರ್ವಾದ ಬೇಕು ಅಂತೇಳಿ ನಾವು ಪ್ರಶ್ನೆಗಳು ವಿಮರ್ಶೆಗಳಾದಾಗ ಶೃಂಗೇರಿ ಜಗದ್ಗುರುಗಳ ಶಂಕರಾಚಾರ್ಯರಿಂದ ಪ್ರಾರಂಭಗೊಂಡಂಥ ಶೃಂಗೇರಿ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಗುರುಗಳ ಆಶೀರ್ವಾದವನ್ನು ಪಡಿಬೇಕು, ಆಗ ಗುರುಗಳ ಆಶೀರ್ವಾದ ಸಿಗಬೇಕು ಅಂತೇಳುವಂಥದ್ದು ಒಂದು ಪ್ರಶ್ನೆಯಲ್ಲಿ ಎಲ್ಲ ಸಾಧಾರಣವಾಗಿ ಈ ಎಲ್ಲ ಪ್ರಶ್ನೆಗಳಲ್ಲಿ ಚಿಂತನೆ ಆಗುವಂಥದ್ದು. ಆಗಿರುವಾಗ ಬಂಟ ಸಮಾಜಕ್ಕೆ ಗುರುಪೀಠ ಅಂತ ಇರುವಂಥದ್ದು ಶೃಂಗೇರಿ ಜಗದ್ಗುರುಗಳು ಅಂತೇಳುವಂಥದ್ದು ನಮ್ಮದನ್ನು ಮಾತ್ರ ಹೇಳುವುದಲ್ಲ, ಆದರೆ ನಮ್ಮ ಸಮಾಜದ ವಿಚಾರವನ್ನು ನಾನು ಇಲ್ಲಿ ಉಲ್ಲೇಖ ಮಾಡುವಂಥದ್ದು. ಹಾಗಾಗಿ ಬಂಟ ಸಮಾಜಕ್ಕೆ ವಿಶೇಷವಾಗಿ ಶೃಂಗೇರಿ ಕ್ಷೇತ್ರದ ಬಗ್ಗೆ, ಶೃಂಗೇರಿ ಪೀಠದ ಬಗ್ಗೆ ಅಪಾರವಾದ ಗೌರವವಿದೆ. ನಾವು ಆಗಾಗ ಸಾಂದರ್ಭಿಕವಾಗಿ ಆ ಕ್ಷೇತ್ರಕ್ಕೆ ನಮ್ಮ ಸಮಾಜದವರು ಭಾಳ ಮುಖ್ಯವಾಗಿ ಪ್ರಶ್ನೆ ಚಿಂತನೆ ಆದಾಗ ಖಂಡಿತವಾಗಿ ಅಲ್ಲಿಗೆ ಹೋಗುವಂಥದ್ದನ್ನು ಅನೇಕ ಬಾರಿ ಆಗಿದೆ. ಹಾಗಾಗಿ ಅದರ ಬಗ್ಗೆ ನಾವು ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲದಿದ್ದರೂ ಸಹ ಖಂಡಿತವಾಗಿ ಬಂಟ ಸಮಾಜ ಈ ಕ್ಷೇತ್ರಕ್ಕೆ ಅಪಾರವಾದ ಗೌರವವನ್ನು ಕೊಡ್ತದೆ. ಮತ್ತು ಅಲ್ಲಿಗೆ ಹೋಗಿ ಬಂದ ನಂತರ ನಮಗೆ ಗುರುಪೀಠದ ಗುರುಗಳ ಕೋಪಕ್ಕೆ ಪರಿಹಾರ ಆಗಿದೆ ಅಂತ ಹೇಳುವಂಥದ್ದು ಕಂಡುಬರುವಂಥದ್ದು ಭಾಳ ಮುಖ್ಯ. ಅಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಪುತ್ತೂರಿಗೆ ಗುರುಗಳು ಬರುವಂಥ ಒಂದು ಸಂದರ್ಭ, ಸುವರ್ಣ ಅವಕಾಶ. ಸಾಧಾರಣವಾಗಿ ಕಳೆದ ಹಿಂದಿನ ಬಾರಿಯೂ ಸಹ ಬಂದಿದ್ದಾರೆ. ಹಾಗಿರುವಾಗ ಪುತ್ತೂರಿಗೆ ಬರುವಂಥ ಸಂದರ್ಭ, ಇವತ್ತು ಅಂಬಿಕಾ ವಿದ್ಯಾಲಯ ಸಂಸ್ಥೆಗೆ ಅವರು 6 ಮತ್ತು 7ನೇ ತಾರೀಕಿಗೆ ಬರುವಂಥ ಸಂದರ್ಭದಲ್ಲಿ ಅದರ ಸದುಪಯೋಗವನ್ನು ಎಲ್ಲ ಸಮಾಜದವರು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಈಗಾಗಲೇ ಅನೇಕ ಸಭೆಗಳಲ್ಲಿ ಆದ ತೀರ್ಮಾನಗಳು. ಎಲ್ಲ ಸಮಾಜದವರು ಅಂದರೆ ಅತ್ಯಂತ ಗರಿಷ್ಠ ಸಂಖ್ಯೆಯಲ್ಲಿ ಒಂದು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಜೋಡಣೆ ಆಗಬೇಕು. 6ನೇ ತಾರೀಕಿಗೆ ಅವರನ್ನು ನಾವು ಪುತ್ತೂರಿಗೆ ಭಾಳ ವಿಜೃಂಭಣೆಯಿಂದ ಸ್ವಾಗತ ಮಾಡುವುದರ ಮೂಲಕ ಅವರನ್ನು ಅವರು 6ನೇ ತಾರೀಕಿಗೆ ಇಲ್ಲಿ ವಾಸ್ತವ್ಯ ಹೂಡ್ತಾರೆ. ಅವರಿಗೆ ಭಾಳ ಭವ್ಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಂತರ 7ನೇ ತಾರೀಕಿಗೆ ಗುರುವಂದನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಆದ ಸಮಿತಿಗಳು ಸಭೆಗಳಲ್ಲಿ ನಾವು ಸಹ ಇವತ್ತು ಶಿವರಾಮ್ ಆಳ್ವ ನಮ್ಮ ಬಂಟ ಸಮಾಜದ ಪ್ರಮುಖರು ಒಬ್ಬರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಹಿರಿಯರಾದ ದಂಬೆಕಾನ ಸದಾಶಿವರಯ್ಯವರು ಈ ಮೊದಲೇ ಧಾರ್ಮಿಕ ಶಿಕ್ಷಣದ ಬಗ್ಗೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂಥವರು. ಅದು ಸಹ ಶೃಂಗೇರಿ ಕ್ಷೇತ್ರದಿಂದ ಶೃಂಗೇರಿ ಪೀಠದಿಂದ ಆಗುವಂಥ ಒಂದು ದೊಡ್ಡ ಕಾರ್ಯಕ್ರಮ.
ಜೊತೆಯಾಗಿ ನಾನು ಸಹ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ಉಪಾಧ್ಯಕ್ಷನಾಗಿ ಇನ್ನೊಂದು ಕಡೆ ಖಜಾಂಚಿಯಾಗಿ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಮ್ಮ ಸಮಾಜದ ವತಿಯಿಂದ ಪೂರ್ಣ ರೀತಿಯ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ನಾವೇ ಪ್ರಸ್ತಾಪ ಮಾಡಿದ್ದೇವೆ ಎಲ್ಲ ಸಮಾಜದವರ ಭಾಗವಹಿಸುವಿಕೆ. ಅದು ನಾವು ಒಂದು ಸಾಮಾನ್ಯವಾಗಿ ಹೇಳುವಂಥದ್ದು. ಆದರೆ ವಿಶೇಷವಾಗಿ ನಾವು ಬಂಟ ಸಮಾಜಕ್ಕೆ ಕರೆ ಕೊಡುವಂಥದ್ದು. ಬಂಟ ಸಮಾಜ ಏನು, ನಮ್ಮ ಪಾತ್ರ ಏನು ಅಂತೇಳಿದರೆ, ನಾವು ಅದರಲ್ಲೆಲ್ಲ ಪದಾಧಿಕಾರಿಗಳಾಗಿರುವಂಥದ್ದು ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ನಮಗೆ ತುಂಬ ಜವಾಬ್ದಾರಿ ಇದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು. ಶೃಂಗೇರಿ ಜಗದ್ಗುರುಗಳ ಬರುವಂಥ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಲ್ಲಿ ನಮ್ಮ ಪ್ರಯತ್ನಗಳು ಆಗಬೇಕು ಅಂತ ಹೇಳುವಾಗ ನಾವು ಮೊನ್ನೆ ಒಂದು ಸಭೆಯಲ್ಲಿ ನಿರ್ಣಯ ಕೈಗೊಂಡೆವು. ಎಲ್ಲರೂ ಇರುವಂಥ ಸಭೆಯಲ್ಲಿ, ಅಲ್ಲಿ ಎಲ್ಲ ಸಮಾಜದವರು, ಎಲ್ಲ ಜಾತಿಯವರು, ಎಲ್ಲ ಬಂಧುಗಳು ಇರುವಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡೆವು. ನಾವು ಬಂಟ ಸಮಾಜದಿಂದಲೂ ವಿಶೇಷವಾಗಿ ನಾವು ನಮ್ಮವರು ಅದರಲ್ಲಿ ಭಾಗವಹಿಸುವುದಲ್ಲದೆ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾವು ಗುರುವಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಎಲ್ಲ ಸಮಾಜದವರು ಸಹ ಅವರವರದ್ದೇ ಆದ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಅವರು ಬರುವಂಥದ್ದು ಇರ್ಬೋದು, ಗುರುವಂದನೆಯನ್ನು ಮಾಡುವಂಥದ್ದು ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಸಮಾಜವನ್ನು ಕರೆಯುವಂಥ ಕೆಲಸಗಳು ಆಗಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡಿದ ಪ್ರಕಾರ ನಾವು ಪ್ರಥಮವಾಗಿ ಇವತ್ತು ಬಂಟ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ತಮಗೆ ಆಗ್ಬೋದು, ನಿಮಗೆ ನಿಮ್ಮ ರೋಲ್ ಏನು ಅಂತೇಳಿ. ನಮ್ಮ ರೋಲ್ ಇಷ್ಟೇ, ಅಂದರೆ ಎಲ್ಲ ಸಮಾಜದವರು ಅದರಲ್ಲಿ ಭಾಗವಹಿಸಬೇಕು. ಅವರವರ ಸಮಾಜಕ್ಕೆ ಪೂರಕವಾಗಿ ಅವರಿಗೆ ಪಾದಪೂಜೆಯನ್ನು ಮಾಡುವಂಥದ್ದು, ಗುರುವಂದನೆಯನ್ನು ಕೊಡುವಂಥದ್ದು ಅಲ್ಲಿ ಆಗಬೇಕು. ಅದರಲ್ಲಿ ನಮ್ಮ ಬಂಟ ಸಮಾಜ ಸಹ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ನಾವು ಪಾದಪೂಜೆಯಿಂದ ಹಿಡಿದು ಅವರಿಗೆ ಗುರುವಂದನೆಯನ್ನು ಸಲ್ಲಿಸುವಂಥದ್ದು ಮತ್ತು ಅವರಿಗೆ ಪುತ್ತೂರಿಗೆ ಬರುವಾಗಲೂ ಸಹ ನಾವು ಬಹಳಷ್ಟು ಮಂದಿ ಅವರನ್ನು ಭವ್ಯವಾಗಿ ಸ್ವಾಗತಿಸುವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಇರ್ತೇವೆ. ಮತ್ತು ಮತ್ತೆ ನಮ್ಮ ತರವಾಡುಗಳಿಗೆ ನಾವು ಹೇಳುವಂಥದ್ದು, ನಾವು ಇವತ್ತು ನಮ್ಮ ಸಮಾಜದ ಅನೇಕ ತರವಾಡುಗಳು ಕುಟುಂಬಗಳಿದೆ, ಅವರಿಗೂ ಸಹ ಒಂದು ಅವಕಾಶ. ಇಲ್ಲದೆ ಶೃಂಗೇರಿಗೆ ಹೋಗುವ ಕಾರ್ಯಕ್ರಮದ ಬದಲಾಗಿ ಗುರುಗಳೇ ಇವತ್ತು ಪುತ್ತೂರಿಗೆ ಬರ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ನಮ್ಮ ಸಮಾಜದವರು ಪಡ್ಕೊಳ್ಬೋದು ಅಂತ ಹೇಳುವಂಥ ಒಂದು ವಿಶೇಷವಾದ ಮನವಿ ಸಹ ನಮ್ಮಲ್ಲಿದೆ. ಯಾಕಂದರೆ ನೀವು ಶೃಂಗೇರಿ ಹೋಗಬೇಕು, ಕಷ್ಟ ಆಗ್ಬೋದು, ದೂರ ಅಂತ ಆಗ್ಬೋದು, ಅದೇನು ಕಷ್ಟ ಇಲ್ಲ, ಅದು ಹೋಗಬೇಕಾದ ಅನಿವಾರ್ಯತೆ ಇದೆ. ಆದರೆ ಗುರುಗಳೇ ಪುತ್ತೂರಿಗೆ ಬಂದಿರುವಾಗ ಅವರಿಗೆ ಪಾದಪೂಜೆಗೂ ಅವಕಾಶ ಇದೆ. ಅವರ ಇವತ್ತು ವಿಶೇಷವಾಗಿ ಗುರುವಂದನೆಯನ್ನು ನಮ್ಮ ಸಮಾಜದಿಂದ ಅರ್ಪಿಸುವಂಥದ್ದು ಅವಕಾಶಗಳಿದೆ. ಅದರ ಸದುಪಯೋಗವನ್ನು ನಮ್ಮ ಸಮಾಜದವರು ಪಡ್ಕೊಳ್ಬೇಕು. ಮತ್ತು ಒಟ್ಟು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಳ ಸಕ್ರಿಯವಾಗಿದ್ದೇವೆ. ಅದರಲ್ಲಿ ನಂಬಿಕಾನ ಸದಾಶಿವರವರಿಂದ ಹಿಡಿದು ನಾವೆಲ್ಲರೂ ಇಡೀ ಸಮಾಜ ಭಾಳ ಸಕ್ರಿಯವಾಗಿದೆ. ಯಾಕಂದರೆ ಈ ಕಾರ್ಯಕ್ರಮವನ್ನು ಭಾಳ ಮಹತ್ವಪೂರ್ಣವಾಗಿ ಮಾಡಬೇಕು ಅಂತ ಹೇಳುವಂಥದ್ದು. ಇವತ್ತು ಒಂದು ಕಡೆ ಇವತ್ತು ಅಂಬಿಕಾ ಸಂಸ್ಥೆಯವರು ನಡೆಸುವ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಬರ್ಬೋದು, ಅದಲ್ಲ. ಅದು ಅಂಬಿಕಾ ಸಂಸ್ಥೆಗೆ ಬರುವಂಥದ್ದು ಹೌದು, ಅವರ ಮುತುವರ್ಜಿಯೂ ಹೌದು. ಅವರ ಮನೆಯನ್ನೇ ಸಂಪೂರ್ಣವಾಗಿ ಗುರುಗಳಿಗೆ ಬಿಟ್ಟು ಕೊಡ್ತಾ ಇದ್ದಾರೆ. ನಾಡಿದ್ದು ಅವರ ಉಪಸ್ಥಿತಿಗೆ ಒಂದು ಸಣ್ಣ ಸಾಮಗ್ರಿ ಸಮೇತ ಅಲ್ಲಿ ಇರಲಿಕ್ಕಿಲ್ಲ, ಸಂಪೂರ್ಣವಾಗಿ ವಸ್ತು ಮಾಡಿ ಅವರಿಗೆ ಬಿಟ್ಟು ಕೊಡಲಿಕ್ಕಿದೆ ಗುರುಗಳಿಗೆ. ಅಂದರೆ ಅಷ್ಟು ಮಹತ್ವ ಇರುವಂಥ ಒಂದು ಕಾರ್ಯಕ್ರಮ. ವಾಸ್ತವ್ಯವನ್ನು ಇವರು ಅಲ್ಲಿಂದ ಬಿಟ್ಟುಕೊಟ್ಟು ಮನೆಯಲ್ಲಿರುವ ಯಾವುದೇ ಸಾಮಗ್ರಿಗಳೆಲ್ಲವನ್ನು ಬದಲಾಯಿಸಬೇಕು, ಅಲ್ಲಿ ಯಾವುದೇ ಉಳಿಕೆ ಆಗುವಂಥದ್ದಿಲ್ಲ. ಆ ರೀತಿಯ ವ್ಯವಸ್ಥೆ ಇದೆ. ಭಾಳ ಗಂಭೀರವಾದ ಒಂದು ಕಾರ್ಯಕ್ರಮ ಮತ್ತು ಗುರುಗಳ ಬರುವಂಥದ್ದು. ಹಾಗಾಗಿ ನಾನು ವಿನಂತಿ ಮಾಡುವಂಥದ್ದು, ನಮ್ಮ ಸಮಾಜದವರಿಗೆ ಇರುವಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಗುರುಗಳ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ನಮ್ಮ ಸಮಾಜದ ವತಿಯಿಂದ ಗುರುಗಳಿಗೆ ವಿಶೇಷವಾದ ಗುರುವಂದನೆಯನ್ನು ನಾವು ಸಲ್ಲಿಸಲಿಕ್ಕಿದ್ದೇವೆ. ಪಾದಪೂಜೆಯನ್ನು ಮಾಡುವವರಿಗೂ ಸಹ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತಾ ಇದ್ದೇವೆ. ಒಟ್ಟು 6ನೇ ತಾರೀಕಿಗೆ ಬಂದು ಅವರು ವಾಸ್ತವ್ಯ ಆದರೆ 7ನೇ ತಾರೀಕಿಗೆ ಈ ಕಾರ್ಯಕ್ರಮ ಅಲ್ಲಿ ಆಗಲಿಕ್ಕಿದೆ. ಈ ರೀತಿ ಮತ್ತೆ ಹೆಚ್ಚಿನ ವಿವರಗಳು ಈ ಆಮಂತ್ರಣ ಪತ್ರಿಕೆಯಲ್ಲಿ ಇದೆ. ಆದರೆ ನಾವು ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಬಂಟ ಸಮಾಜದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ.